ಮಾಡ್ಲಕ್ಕ ಬಂದಿದ್ದಾರೆ. ಹೌದ್ ಅಕ್ಕನ ಜೋಡ. ಹೌದ್ ಅಕ್ಕರೆ ಬರೇ ತನ್ನ ಮಗಳದೇ ಹೇಳಕತ್ತಾಳ. ಬೆಳಕ್ ಕೊಟ್ಟು ಮಗಳದೇ ಹೇಳಕತ್ತಾಳ. ಹೌದಾ? ಹೌದ್ ಅದಕ್ಕ ನಾ ಹತ್ತೀನಿ. ಏನ್ ಹತ್ತಿರಪ್ಪ? ನಿಮ್ಮ ತಾಯಿ ಮಗಳಿಗೆ ಚಟಾನೆ ಇದ್ದಂಗ ಕಾಣತ್ತಾವ. ಎಂತದರಿ ಹಗ್ಗ ತಿನ್ನೋದು? ಹೌದಿಲ್ಲ? ಹೌದ್ ಮಗಳಿಗರೇ ಮನ್ಯಾಗ ನಡಿಲಾಕ ಬಿಟ್ಟಿದಿ. ಹೌದ್ ಪ್ರತಿನಿತ್ಯ ಫೋನ್ ಹಚ್ಚಿ ಬರೇ ಬೆಂಕು ಹಚ್ಚು ದಂಧನೆ ಮಾಡ್ತೇನು? ಹೌದ್ ಯವ್ವ ಏನ್ರಿ ಅಂದ ಬಿಟ್ಟು ಬಾ. ಅಲ್ಲ ನಮ್ಮ ಮನ್ಯಾಗ ಆಗಿದ ಜಗಳ ನಿನಗೆ ಹೆಂಗ್ ಕೂನತ್ತ ನಾ ಹತ್ತೀನಿ. ಹೌದ್ ಹೌದ್ ಇದು ಇಲ್ಲಿ ಫೋನ್ ಹಚ್ಚೋದು, ಅದು ಅಲ್ಲಿ ಫೋನ್ ಹಚ್ಚಿ ಬಗಳೋದು. ಒಂದ್ ಬಂದವ್ರು ಸುಡುಗಾಡ ಫೋನ್ ಹಾಕಿ ಸ್ಕ್ರೀನ್ ಶಾಟ್ ಹೊಡ್ಕೊತ ಕುಂದ್ರದು. ಹೌದಿಲ್ಲ? ಹೌದ್ ಅದಕ್ಕ ಇಂತ ಚಟ ಮಾಡ್ಲಕ್ ಹೋಗ್ಬೇಡವಾ. ಚಲೋ ಅದೇ ಅಲ್ಲಿ ನಮ್ಮ ಮನ್ಯಾಗಿದ್ದಾಗ ನಮ್ಮವ್ವ ಅಪ್ಪ ನಿನಗ್ ಹೆಂಗ ಬುದ್ಧಿ ಕಲಿಸ್ಯಾರ ನೋಡು, ಅಂತ ಬುದ್ಧಿನೇ ನೀನು ನಿನ್ನ ಮಗಳಲ್ಲಿ ತುಂಬಿ ಕಳಸು. ಹೌದ್ ಹೌದಿಲ್ಲ? ಹೌದು. ಯಾಕೆ ಇಂಥವ್ ಕಲಿಸ್ತಿರತ್ತಿನ? ಹಾ ತಾಯಿದೇರೆ ಕೂತು ಇಂಥ ತುಂಬಿದ ಶಬದಾಗ ನನ್ನ ಮಗಳಿಗೆ ನಮ್ಮ ತಮ್ಮ ಅಂಜತ್ತಾನ, ನನ್ನ ಮಗಳಿಗೆ ನಮ್ಮ ತಮ್ಮ ಅಂಜತ್ತಾನಂದ್ರ ಹೌದ್ ನಿನ್ ಅಬುರ್ವರಿ ಏನ್ ಉಳಿತತ್ತಿನ ಗಣ್ಯಾರ ಊರಾಗ. ಹಾ ಹೌದಿಲ್ಲ? ಹೌದಲ್ರಿಪ್ಪ. ಯಾರ ತಮ್ಮ ಅಂದ್ರತ್ತಾರ? ಸುಮಿತ್ರನ್ ತಮ್ಮ ಸಿದ್ದು ಅತ್ತಾರ. ಹೌದ್ ಮತ್ತ ಸಿದ್ದುಗ್ ಯಾರ ಕಾಡ್ಲಕತ್ತಾರ? ಆ ಕೋಡಿ ಸುಮಿತ್ರನ ಮಗಳ್ರಿ. ಮಗಳು ಕೊಟ್ಟದಲ್ಲ, ಅದು ಗನಕ್ ಗಾಳಾಯಿ ಕಾಡ್ಲಕತ್ತದ ಪಾರಗ. ಹೌದ್ ಹೌದ್ ಹಿಂಗ್ ಬಿದ್ರು ನಿನಗೆ ಚುಚ್ಚೋದು, ಹಿಂಗ್ ಬಿದ್ರು ನಿನಗೆ ಚುಚ್ಚೋದು. ಹೌದ್ ಹೌದ್ ಹೌದು. ಧಾವಲ ಮಲಕನ ಪವಳಿ ಒಳಗ ಹಾ ಹಿಂಬಾಗಿ ಕೂಡಿರ್ತಕ್ಕಂತ ಯಾರಿಪ್ಪ? ಎಲ್ಲಾ ನನ್ನ ಗುರು ಹಿರಿಯರಿಗೆ ಹೌದ್ ಬೂದ್ಯಾಳ ಸಂಘದಿಂದ 2ನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ ಅದಕ್ಕ ಭೀಮೋಣ ಏನ್ರಿಪ್ಪ? ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದ್ ಕಡೆ ಮಾತು ಬಹಳ ಚಂದ ಹೇಳ್ತಾರ. ಏನ್ ಹೇಳ್ತಾರಿಪ್ಪ ಜ್ಞಾನಿಗಳವರು? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಹೌದ್ ಎತ್ತು ನಿಮ್ಮ ದಾನ, ಹೌದು. ಬಿತ್ತು ನಿಮ್ಮ ದಾನ, ದಾನ ನಿಮ್ಮ ದಾನವನ್ನು ಉಂಡು ಅನ್ಯರನ್ನ ಹೊಗಳುವ ಕುನ್ನಿಗಳಿರ ಹೌದ್ ನಾ ಕಾಣೆ ರಾಮನಾಥ ಅಂತ ಹಿಂಗ ಹಿರಿಯಾರ ಹೇಳ್ಯಾರ. ಹೌದ್ ಹೌದ್ ಹಿಂಗೆ ಯಾಕೆ ಹೇಳಿದ್ರಿ ಮಾತಾ? ಇಲ್ಲ ಇರ್ಲಿ ಬಿಡ್ರಿ ನಮಗ. ಹೌದ್ ಅದಕ್ಕೆ ಭೀಮೋಣ ಯಾಕ್ರಿಪ್ಪ? ಈ ಮಾತು ಯಾಕೆ ಹೇಳಬೇಕಾಗ್ಯದ? ಹೌದ್ ಕೆಲವೊಂದಿಟ್ಟು ಕಡೆ ಮಾತು ನಡೀತಾವ. ಏನ್ ನಡೀತಾವ್ರಿ? ಈ ಹೊಲ ನಾ ಗಳಿಸಿನಿ, ಹೌದ್ ಮನಿ ನಾ ಗಳಿಸಿನಿ, ಹೌದ್ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಬೆಳ್ಳಿ ಬಂಗಾರ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಇದು ಎಲ್ಲಾ ನನ್ನಿಂದ ಆಗ್ಯದ. ನಾ ಮಾಡೀನಿ, ಇದು ನಂದಿಂದೇ ಆಗ್ಯಾದ. ಹೌದ್ ಹೌದ್ ಅದಕ್ಕೆ ಹೇಳ್ತಾರ ಹೇಳರ ದಾಸಿಮ್ಮಯ್ಯನವರು. ಏನ್ ಹೇಳ್ಯಾರಿಪ್ಪ? ಯಪ್ಪ ಧಾವಲ ಮಲಕ ಹಾ ಎಲ್ಲರಿಗೂ ಇದು ಕೊಟ್ಟು ಮರ್ತಿರ್ತಕ್ಕಂತ ಭಿಕ್ಷೆ ಅದ. ಹೌದ್ ಖರೆ ಯಾರು ನಿನ್ನ ಹೆಸರು ಹೇಳಿ ಉಣವ್ರಿಲ್ಲ. ಹೌದು ಇದು ನಾನೇ ಗಳಿಸಿನಿ ಅನ್ನೋರದಾರ. ಹೌದ್ ಹೌದು. ಇಂಥ ಕಡುಮೂರ್ಖರಿಗೆ ನಾ ಏನೆಂಬೆ ಕಾಣೆ ರಾಮನಾಥ ಅಂತ ಹೇಳುತ್ತಾರ ಅವರು. ಹೌದ್ ಹೌದು. ಅದಕ್ಕೆ ಇರ್ಲಿ ಭೀಮವಣ್ಣ. ಇಲ್ರಿಪ್ಪ. ಯಾಕಪ್ಪ ಅಂತಂದ್ರ ಹೌದ್ ಇವತ್ತ ಧಾವಲ ಮಲಕ ಮುತ್ಯನ ಒಂದು ಜಾತ್ರಾ ನಿಮಿತ್ತವಾಗಿ ಏನು ಮಾಡ್ಯಾರು? ಬಾಳ ಚಂದ ಕಾರ್ಯಕ್ರಮ ನಡೆದಾವ. ಹೌದ್ ಹೌದ್ ಒಳ್ಳೆ ನಡ್ದಾವಲ್ರಿಪ್ಪ. ಹೇಳಿದ್ರವ್ರು. ಏನ್ ಹೇಳಿದ್ರಿಪ್ಪ? ಗಣ್ಯಾರದವ್ರು ಬಹಳ ಚಂದ ಮ್ಯಾಳ ಕೂಡಿಸಿರಿ. ಹೌದ್ ಪ್ರಾಸನೆ ಆಗತ್ರಿ, ಒಂದು ಮುಗುಳ್ಯಾಳ ಒಂದು ಬೂದ್ಯಾಳ. ಹೌದ್ ಹೌದ್ ಅಂತ್ಯಪ್ರಾಸ. ಇಲ್ಲ ಇದೊಂದು ಚಲೋ ಕಂಡು ಹಿಡ್ದಿ ನೋಡಕ್ಕ ನೀವ್ ವ್ಯಾಕರಣ. ಹೌದ್ ಹೌದ್ ಇಲ್ಲ ಇದಕ್ಕೆ ನಂದು ಒಪ್ಪಿಗೆ. ಹೌದ್ ಹೌದ್ ಏನು ತೊಂದ್ರೆ ಇಲ್ಲ. ಹೌದು. ಯಾಕಪ್ಪ ಅಂತಂದ್ರ ಹಾ ಮಾತಾಡಬೇಕಾದ್ರ ಭೀಮವಣ್ಣ ಹಾ ಏನು ಮಾತು ಹೋಗಿತ್ತಂದ್ರ ಹೌದ್ ಎಲ್ಲಾ ಕರೆಕ್ಟೇ ಹೇಳ್ದಿ. ಹಾ ಮತ್ ಅಮೋಘ ಸಿದ್ಧನ ಹೆಸರು ಯಾಕ ಅಂದಿ? ಹೌದ್ 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 ಊರ ಹೆಸರು ಮುಗುಳ್ಯಾಳ ಅಂದಿ. ಹೌದ್ ತಾಲೂಕ ಏನು ಜಿಲ್ಲಾ ಬೆಳಗಾವ ತಾಲೂಕ್ ಸೌದತ್ತಿ ಹೇಳ್ದಿ. ಎಲ್ಲಾ ಹೇಳ್ದಿ. ಮತ್ ಮಾಳಿಂಗ್ರೈನ ಮ್ಯಾಳ ಅನ್ನೋದು ಬಿಟ್ಟು ಅಮೋಘ ಸಿದ್ಧನ ಮ್ಯಾಳ ಯಾಕ ಅಂದಿ? ಅವ್ರ ಹತ್ತಾರ ಮನೆಯ ಮಗಳು ಬಂದ ಬಳಕ ತಲಿ ಫರಕ್ ಆಗ್ಯದಿಂದ ಪೀಜೆ ಹಾರ್ಯಾವತ್ತ ಪೀಜಾ. ಹೌದು ಯಪ್ಪ ಪೀಜ್ ಹಾರದ್ರ ಮತ್ ವಯರ್ ಹಾಕದ ಮತ್ ಹುಚ್ಚುದದ. ಇದು ಅಟ್ಟು ಜಲ್ದಿ ಪೀಜ್ ಹೋಲಕ ಯಾಕ ಇದು ಸಣ್ಣ ಸ್ವಿಚ್ ಬೋರ್ಡ್ ಅಲ್ಲ, ಹೌದ್ ಒಂದು ಬ್ಯಾಟ್ರಿನೂ ಅಲ್ಲ. ಹೌದು ಚಲೋ ದೊಡ್ಡ ಟಿಸಿ ಅದ. ಹಾ ಕೈ ಇಟ್ಟವ್ರೆ ಡ್ಯಾಮ್ ಮತ್ತಾರ ಇದಕ್ಕೆ ಪೀಸ್ ನೀವು ಹಾರಿಸ್ತೀರಿ ಅಂದ್ರೆ ಇದ್ಯಾ ಲೆಕ್ಕತ್ ನಾತೀನಿ. ಹೌದ್ ಹೌದ್
ಹೌದಿಲ್ಲ ಮಗಳ ಕೈ ಸಿಕ್ಕ ಪೀಸ್ ಹಾರದತ್ತಾರ ಅವ್ರು. ಅವ್ರತ್ತಾರ ಬರೀ ಮಗಳು 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 ಜಗತ್ತಿನಾಗ ಯಾರೇ ಹಡದಾರೋ ಏನ್ ನೀನೇ ಹಡದಿಯೋ ನನಗ್ ಒಟ್ಟಿ ತಿಳಿವಲ್ದು. ಹಣೆ ಬಾಳ ಗುದುಮರಿ ಬಿದ್ದಾರಿ ನಗದ. ಹಾ ಜಗತ್ತಿನಾಗ ಏನೇ ಯಾರೇ ಹಡದಾರೋ ಏನ್ ನೀನೇ ಹಡದ ಹೆಣ್ಣು ಕೊಟ್ಟಿದ್ದು. ಹೌದ್ ನಾತೀನಿ ಏನತ್ತೀರಿ ನನಗಿಲ್ಲಿ ಫರಕ್ ಆಗ್ಯದ ಮಾತ. ಹೆಂಗ್ರಿ ಹಾಡ್ಲಕ್ಕ ಬಂದಿದ್ದಾರೆ ಹೌದ್ ಅಕ್ಕನ ಜೋಡ. ಹೌದ್ ಅಕ್ಕರೇ ಬರೇ ತಾನು ಮಗಳದಿ ಹೇಳಕತ್ತಾಳ. ಬೆಳಕ್ ಕೊಟ್ಟು ಮಗಳದ ಹೇಳಕತ್ತಾಳ. ಹೌದಾ ಹೌದ್ ಅದಕ್ಕ ನಾತೀನಿ ಏನತ್ತೀರಿಪ್ಪ ನಿಮ್ಮ ತಾಯಿ ಮಗಳಿಗೆ ಚಟಾನೆ ಇದ್ದಂಗ ಕಾಣತ್ತಾವ. ಎಂತದರಿ ಹಗ್ಗ ತಿನ್ನೋದು. ಹೌದಿಲ್ಲ ಹೌದ್ ಮಗಳಿಗರೇ ಮನ್ಯಾಗ ನಡಿಲಾಕ ಬಿಟ್ಟಿದಿ. ಹೌದ್ ಪ್ರತಿನಿತ್ಯ ಫೋನ್ ಹಚ್ಚಿ ಬರೀ ಬೆಂಕು ಹಚ್ಚು ತಂದನೆ ಮಾಡ್ತೇನು. ಹೌದ್ ಯವ್ವ ಏನ್ರಿ ಅಂದ ಬಿಟ್ಟು ಬಾ. ಅಲ್ಲ ನಮ್ಮ ಮನ್ಯಾಗ ಆಗಿದ ಜಗಳ ನಿನಗೆ ಹೆಂಗ್ ಫೋನ್ ಹತ್ತ ನಾ ಹತ್ತೀನಿ. ಹೌದ್ ಹೌದ್ ಇದು ಇಲ್ಲಿ ಫೋನ್ ಹಚ್ಚೋದು ಅದು ಅಲ್ಲಿ ಫೋನ್ ಹಚ್ಚಿ ಬಗಳೋದು. ಒಂದ್ ಬಂದವ್ರು ಸುಡುಗಾಡ ಫೋನ್ ಹಾಕಿ ಸ್ಕ್ರೀನ್ ಶಾಟ್ ಹೊಡ್ಕೊತ ಕುಂದ್ರದು. ಹೌದಿಲ್ಲ ಹೌದ್ ಅದಕ್ಕ ಇಂತ ಚಟ ಮಾಡ್ಲಕ್ ಹೋಗ್ಬೇಡವಾ. ಚಲೋ ಅದೇ ನಮ್ಮ ಮನ್ಯಾಗಿದ್ದಾಗ ನಮ್ಮವ್ವ ಅಪ್ಪ ನಿನಗ್ ಹೆಂಗ ಬುದ್ಧಿ ಕಲಿಸ್ಯಾರ ನೋಡು ಅಂತ ಬುದ್ಧಿನಿ ನೀನು ನಿನ್ನ ಮಗಳಲ್ಲಿ ತುಂಬಿ ಕಳಸು. ಹೌದ್ ಹೌದಿಲ್ಲ ಹೌದು ಯಾಕೆ ಇಂಥವ್ ಕಲಿಸ್ತಿರತ್ತಿನ ಹಾ ತಾಯಿದೇರೆ ಕೂತು ಇಂತ ತುಂಬಿದ ಶಬದಾಗ ನನ್ನ ಮಗಳಿಗೆ ನಮ್ಮ ತಮ್ಮ ಅಂಜತ್ತಾನ ನನ್ನ ಮಗಳಿಗೆ ನಮ್ಮ ತಮ್ಮ ಅಂಜತ್ತಾನಂದ್ರ ಹೌದ್ ನಿನ್ನ ಅಬುರ್ವರಿ ಏನ್ ಉಳಿತೈತಿ ನಾ ಗಣ್ಯಾರ ಊರಾಗ. ಹಾ ಹೌದಿಲ್ಲ ಹೌದಲ್ರಿಪ್ಪ ಯಾರ ತಮ್ಮ ಅಂದ್ರತ್ತಾರ ಸುಮಿತ್ರನ್ ತಮ್ಮ ಸಿದ್ದು ಅತ್ತಾರ. ಹೌದ್ ಮತ್ತ ಸಿದ್ದುಗ್ ಯಾರ ಕಾಡ್ಲಕತ್ತಾರ ಆ ಕೋಡಿ ಸುಮಿತ್ರನ ಮಗಳ್ರಿ ಮಗಳು ಕೊಟ್ಟದಲ್ಲ ಅದು ಗನಕ್ ಗಾಳಾಯಿ ಕಾಡ್ಲಕತ್ತದ ಪಾರಗ. ಹೌದ್ ಹೌದ್ ಹಿಂಗ್ ಬಿದ್ರು ನಿನಗೆ ಚುಚ್ಚೋದು ಹಿಂಗ್ ಬಿದ್ರು ನಿನಗೆ ಚುಚ್ಚೋದು. ಹೌದ್ ಹೌದ್ ಹೌದು ಮಾತಿನ ಮರ್ಮ ತಿಳಿದು ಮಾತಾಡತ್ತಿನ. ಹಾ ಹಾ ತಿಳಿಲಾರ್ದೆ ಮಾತಾಡ್ಬೇಡ್ರಿ. ಹಾದಿ ಬಿಟ್ಟು ಹಾದಿ ತುಳಿದ್ರಪ್ಪ ಅಂತಂದ್ರ ಬಹಳ ಕೆಟ್ಟ ಆಗ್ತದ. ಹೌದ್ ನೋಡ್ರಿ ಎಷ್ಟ್ ಚಂದ ಹೇಳೋಣಿಕಿ. ಹೆಂಗ್ರಿಪ್ಪ ಕಪ್ಪಿಗಿ ಹಾವಿಗಿ ರೇಸ್ ಹಚ್ಚಿದ್ರತ್ತ ಗಣ್ಯಾರ್ದವ್ರು ಹಚ್ಚಿದ್ರಿ. ಹೌದು ನಾಯಿ ಕಪ್ಪಿಗಿ ನಾಯಿಗಿ ಕತ್ತಿ ನಾಯಿ ರೀಪ. ಕಪ್ಪಿಗಿ ನಾಯಿಗಿ ರೇಸ್ ಹಚ್ಚಿದ್ರತ್ತ ಈ ರೇಸಿನ ನಾಯಿಗಿ ಏನು ಬೀದಿ ನಾಯಿ ಗಂಟು ಬಿದ್ದು ಅತ್ತ. ಹೌದ್ ಹೌದ್ ಅಟತ್ತಿಗೆ ಕಾಪ್ಯಾರ ಯಾಕೆ ಉಳಿದಿತ್ತು ಏನೋ ಬಿಸಲಾಗ ಶಟದ್ ಹೋಗ್ತದ ಅದು ಬಂದ್ ರಾಜಕೀಯ ಪಟ್ಟ ಏರಿತ್ತ ನೋಡ್. ಹೌದ್ ಹೌದ್ ಚಲೋ ಅದ್ರಿ ಹೇಳೋಣಿಕಿ. ಕಾತ್ರೆ ಕಾತಿ ಕಾತಿ ಸೌಂಡ್ ಹಂಗೆ ಅವ್ರ ಬಾಯಾಗ ಕಾಪಿ ಬರ್ಲಾಗತ್ತದ್ರಿ. ಕಾಪಿ ಅಲ್ರಿಪ್ಪ ಅದು ಕತ್ತಿ. ಕತ್ತಿಗೆ ಕಿರೀಟ್ ನೋಡು. ಹೌದ್ ಕಿರೀಟ ಕತ್ತಿಗೆ ಹೋಯ್ತು. ಹಂಗ ನಾವು ಕಾಡ್ಲಕತ್ತೀವತ್ತ. ಹೌದ್ 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 ಇಲ್ಲ ಏನು ತಪ್ಪಿಲ್ಲ ಹೌದು ಸತ್ಯದ ಮಾತದ. ಹೌದ್ ಯಾಕಪ್ಪ ಅಂತಂದ್ರ ಇನ್ನಿಟ್ಟು ವಿಷಯದ ಕಡೆ ಬರೋದಾದ. ಹಾ ಬರ್ರಿಪ್ಪ ಅಕ್ಕ ಬಹಳ ಚಂದ ವಿಷಯ ಕೇಳ್ಯಾಳ. ಏನ್ ಕೇಳ್ಯಾಳ್ರಿಪ್ಪ. ನನ್ನ ಮನೆಗೆ ನೀನೇ ಬಂದಿದ್ವಾ ಹೌದ್ ಏನ ನಿನ್ನ ಮನೆಗೆ ನಾ ಬಂದೀನಿ. ಹೌದ್ 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 ನಿನಗ ಮಾರಿಗೆ ಬೆಂಕಿ ಹಚ್ಚಿ ಬಿಟ್ಟಿನ ಎಂದೋ ಮಸಿ ಬಡದ್ ಬಿಟ್ಟಿನಂತ ಹೇಳ್ತಾರ. ಇದರ ಮಾರಿಗೆ ಮಸಿ ಬೆಳೆದೀನಿ ನಾ ಎಂದೋ ಇದರ ಮಾರಿನೇ ನಾ ನೋಡಿಲ್ಲ. ಹೌದ್ ಟೀಕದ ಹಾ ತಪ್ಪಿಗೆ ತಪ್ಪ ಅನ್ನೋನು ಒಪ್ಪಿಗೆ ಒಪ್ಪ ಅನ್ನೋನು ಸತ್ಯ ಇದ್ರ ಸತ್ಯನೇ ಅನ್ನೋನು. ಹೌದ್ ನಿನಗೇನ್ ಹರಕತ್ ನಿತ್ತದವ ಹೌದ್ ಮಾರಿಗೆ ಮಸಿ ಹಚ್ಚಕಿನೇನಿ. ಹಾ ಹೌದಿಲ್ಲ ಹೌದ್ ಇವತ್ ಯಾಕಿಟ್ಟು ಹಾದಿ ಬಿಟ್ಟು ಮಾತಾಡ್ಲಕತ್ತಿ ನನಗ ಗೊತ್ತಾಗಲ್ಲ. ಪೂರಾ ಅಡವಿಗೆ ಬಿದ್ದು ಮಾತಾಡ್ಲಾಕತ್ತಾರ ಇವತ್ತ. ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಮಗ್ಗಲಕ್ ಸಪೋರ್ಟ್ ಮುತ್ಯಾವ್ರು ಕೂತಾರ ಇವತ್ತ. ಹೌದ್ ಹೌದ್ ಹೌದಿಲ್ಲ ಹೌದು ಇವತ್ತು ಕ್ವಾಣೂರ್ ಮುತ್ಯಾವ್ರ ಜೊತೆ ತೆಕ್ಕಿಗೆ ಬೀಳುದಾದ ನಾವ್ ಅಕ್ಕನ ಕರ್ಕೊಂಡಿ. ಹೌದು ಏನ್ ಹಾಡದ್ರ ಅಕ್ಕ ಏನ್ ಹಾಡ್ದೋಡ್ರಿಪ್ಪ. ಕಿಲಾಸೂರದ ಹೈತನ್ನ ನಾನೇ ಸಂವಾರ ಮಾಡೀನಿ. ಯಾಕ್ರಿ ಮತ್ತೆ ಹೌದು ಬರಬ್ಬರಿ ಅದ. ಹೌದು ಮತ್ ಕಿಲ್ಲಾಸೂರದ ಐತನ ಸಂವಾರ ಮಾಡುವಂತ ತಾಕತ್ ನಿನ್ನಲ್ಲಿ ಇತ್ತು. ಮತ್ ಬಾಗಿ ಬಂಕನಾಥನ್ ಯಾಕೆ ಸಂವಾರ ಮಾಡ್ಲಿಲ್ಲ. ಯಾಕೆ ಸುಮ್ಮನಿತ್ತೇವ ಹೋಗಿ ಒಳಗಲ್ಲಿ. ಯಾಕೆ ಸುಮ್ಮನಿತ್ತಿ ನಾ ಯಾಕೆ ಅವನಿಗೆ ಹೊಡಿಬೇಕಾಯ್ತು. ಹಾ ಆಟ ತಾಕತ್ತಿತ್ತು ಹೊಡಿಬೇಕ ಅಲ್ಲಿನು. ಆಟ ತಾಕತ್ ನಿನ್ನಲ್ಲಿ ಇತ್ತಂದ್ರ ಹೊಡಿಬೇಕಾಗಿತ್ತು. ಹೌದ್ ಸಣ್ಣ ಕೂಸಿದೆ ನೀನು ಬಗಲಾಗ ಆಡ್ತಿದ್ದೆ. ಹೌದು ಅಂತ ಹೇಳಿದಾಗ ಭಾಗಿನಾಡ ಬಂಕನಾಥ ದೈತ್ಯನ ಸಂವಾರ ಮಾಡೀನಿ. ಹೌದ್ ನೀಯರ ಹಿಂದಕ್ಕೆ ಕಿಲಾಸುರ ದೈತ್ಯನ ಹೊಡೆದಿದಿ. ಹೊಡೆದಿದಿ ಖರೆ ಇಲ್ಲಿ ಯಾಕೆ ಅವನು ಹೊಡಿಲಿಲ್ಲ. ಹಾ ನಿನ್ನಲ್ಲೆಲ್ಲ ಶೌರ್ಯ ತಾಕತ್ ರಗಡದ ನೀ ಸಾಮಾನ್ಯ ಅಲ್ಲ ವಿಷ್ಣುನ ಅವತಾರ. ಹೌದ್ ಅಂತ ವಿಷ್ಣುನ ಅವತಾರ ಇದ್ದಕ್ಕಿ ಹೌದ್ ಕರೆ ಬಂಕನಾಥ ದೈತ್ಯನ ಯಾಕೆ ಸಂವಾರ ಮಾಡ್ಲಿಲ್ಲ. ಹೊಡಿಬೇಕಾಗಿತ್ತಲ್ಲ. ಹೌದಿಲ್ಲ ಹೌದ್ ನೀ ಹ್ಯಾಂಗ ನನಗ ಪ್ರಶ್ನೆ ಕೇಳಿದಿ. ಬೆಕ್ಕಿಗೆ ನೀ ಯಾಕೆ ಹೊಡದಿ. ಹೌದ್ ಬೆಕ್ಕಿಗೆ ಯಾಕೆ ಹೊಡೆದಿ. ಯಾಕೆ ಹೊಡದಿ. ಹೌದ್ ಬೆಕ್ಕ ಹಾಲು ಕುಡ್ಲಿಕ್ಕೆ ಹೊಡೆದ ತಪ್ಪ. ಬೆಕ್ಕ ಹೌದ್ ನಾ ಭಿಲಬಾಣ ಆಡಿ ಬರ್ತಿದ್ದೆ ಅಗಶ್ಯಾಗ. ಹೌದು ಒಪ್ಪನು ಬೆಕ್ಕಿನ ಕರ್ಕೊಂಡು ಒಂದೇ ಆಗಲಾಗ ಉಂಡವ ಬೆಕ್ಕಿಗೆ ಯಾಕೆ ಹೊಡದಿ. ಹೌದ್
ನೀ ನೀರಿಗೆ ಹೋಗಿದ್ದಿ, ಹೋಗಿದ್ದಿ. ಹಾಲು ಬಾವಿಗೆ ಹೋಗಿ ಶೀತಾಳ ತುಂಬಿಕೊಂಡು ಬರುವಂತ ಸಂದರ್ಭದೊಳಗ ನಾ ಬಿಲಬಾಣ ಆಡಿ ಮನೆಗೆ ಬಂದು ನೋಡಿದ್ರಾಗ ಬೆಕ್ಕ ಹಾಲಿನ ಗಡಿಗೆಗೆ ಬಾಯಿ ಹಾಕಿತ್ತು. ಹೌದ್ ಹಾಲಿನ ಗಡಿಗೆಗೆ ಬಾಯಿ ಹಾಕಿದ್ದು ನೋಡಿ ಹೌದು. ಆ ಬೆಕ್ಕಿನ ಹಿಂಗಾಲು ಹಿಡಿದು ಜಾಡಿಸಿ ಗೋಡಿಗೆ ಹೊಡೆದಿನಿ. ಖರೆ ಅದ. ಬೆಕ್ಕ ನಾಲಿಗೆ ಹೊರಗ ತೆಗದ ಪ್ರಾಣ ಕೊಟ್ಟಾದ. ಹೌದ್ ಮನೆಯನ್ನ ಹಾಲೆಲ್ಲ ಹೊಲಸು ಮಾಡಂಗಾದತ್ತೆ. ಇದ್ರ ಕಾರಣಕ್ಕಾಗಿ ಬೆಕ್ಕಿಗೆ ಹೊಡಿಬೇಕಾಗ್ಯದ. ಹೌದ್. ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋಗಬೇಕಾದ್ರ ಹಾ ಹಿಂದಿನ ಜನ್ಮದಾಗ ಹಿಂದಿನ ಜಲಮದಾಗ ಅಕ್ಕಗೆ ಕೇಳೋದಾದ. ಹಾ ಇದಕ್ಕಾಗಿ ನಾ ಹೊಡೆದಿದ್ದ ಕರೆ ಖರೆ ಅದ. ಆದ್ರ ಆ ಬೆಕ್ಕ ಬೀರ ದೇವ್ರ ಕೈಯಾಗಿ ಮರಣ ಹೊಂದಬೇಕಂತ ಹೇಳಿ ಮಾತು ತಗೊಂಡದ. ಹೌದ್ ಬೀರ ದೇವ್ರ ಕೈಯಾಗ ಮರಣ ಹೊಂದದ್ರ ಬೆಕ್ಕಿಗೆ ಮೋಕ್ಷ ಇತ್ತು. ಹೌದ್ ಬೀರ ದೇವ್ರ ಕೈಯಾಗ ಮರಣ ಹೊಂದದ್ರ ಬೆಕ್ಕಿಗೆ ಮೋಕ್ಷ ಇತ್ತು. ಬೆಕ್ಕ ಏನು ಬೀರ ದೇವ್ರ ಸಾಕ್ಷಾತ್ ಶಿವನ ಅವತಾರ. ಹೌದು. ಹಂಗಾದ್ರಕ್ಕ ಇದ್ರೊಳಗ ನಿನಗೇನ ಕೇಳೋದು? ಏನ್ ಕೇಳುದ್ರಿಪ್ಪ? ಬೆಕ್ಕಿಗೆ ನಾ ಹೊಡೆದ್ರ ಬೆಕ್ಕಿಗೆ ಮೋಕ್ಷ ಇತ್ತು. ಬೆಕ್ಕ ನನ್ನ ಕೈಲಿ ಮಾತು ತಗೊಂಡಿತ್ತು, ಹೊಡೆದಿದ್ದಿ. ಹೊಡೆದೀನಿ. ಹೌದು. ಖರೆ ಇದ್ರೊಳಗೆ ನಿನಗೆ ಕೇಳ್ತೀನಿ, ಆ ಬೆಕ್ಕ ತಂದ ನೀ ಸಾಕಿ ಎಲ್ಲ ನೀ ಯಾಕ ಬೆಕ್ಕಿಗೆ ಸಾಕಬೇಕಾಯ್ತು? ಆ ಬೆಕ್ಕ ನಿನ್ನ ಮನೆಗೆ ಯಾಕ ನನ್ನ ಕೈಲೆ ಮರಣ ಆಗ್ಬೇಕಾಗಿತ್ತು? ಆ ಬೆಕ್ಕ ಹಿಂದಿನ ಜನ್ಮದಾಗ ಏನಾಗಿತ್ತು? ಆ ಬೆಕ್ಕಿನ ಜೋಡಿ ನಿನ್ನ ಸಂಬಂಧ ಏನಿತ್ತು? ಬೇಕಲ್ಲ. ಯಾಕ್ರಿ ಮತ್ತೆ ಇದು ಶಬ್ದಾಟಿಗೆ. ಹೌದ್ ಆ ಬೆಕ್ಕಿಗೆ ಮಾತು ತಗೊಂಡು ನಾ ಹೊಡೆದೀನಿ ಜೀವ. ಹೊಡೆದದ. ಕರೆ ನಿನ್ನ ಮನೆಗೆ ಯಾಕೆ ಬೆಕ್ಕ ಪ್ರಾಣ ಕೊಡಬೇಕಾಗಿತ್ತು? ಹಿಂದಿನ ಜನ್ಮದಾಗ ಆ ಬೆಕ್ಕಿಗೆ ನಿನಗೆ ಏನು ಸಂಬಂಧ ಇತ್ತು? ಹೌದ್ ಹೌದು. ಏನ್ ವಿಷಯ ರೀ? ಈ ಸಂಧಿಗೆ ಬಂದ ಅಕ್ಕಿದನ್ನ ಬಿಡಿಸ್ತಾಳ. ಹೌದ್. ಇನ್ನೊಂದು ಹೇಳಿದ್ರ ಅಕ್ಕ ಏನ್ ಹೇಳಿದ್ರಿಪ್ಪ? ಏನ್ ಹೇಳಿದ್ರಪ್ಪ ಅಂದ್ರ, ಹೌದ್ ಇದರ ಮಾರಿಗೆ ಮಸಿ ಬಡ್ದೀನಿ, ನಿನ್ನ ಮನೆಗೆ ನಾ ಬಂದಿನೋ, ನನ್ನ ಮನೆಗೆ ನೀ ಬಂದಿವು. ಹೌದ್. ಇಲ್ಲಿ ಹೇಳೋದಾದ ಅಕ್ಕಗ ಏನ್ ಹೇಳಿದ್ರಿ? ಏನಾಗಿತ್ತು? ಏನಾಗಿತ್ರಿ? ಯಾವ ನನ್ನ ಮಾವ ಕಳವಿನಾರಾಯಣ ಹೌದು. ಮಗಳನ್ನ ಏನೋ ಮಾಡ್ಯಾದಾಗಿಟ್ಟಿದ್ದ. ಹೌದ್ ಹೌದಿಲ್ಲ? ಹೌದಲ್ರಿಪ್ಪ. ಹೋಗಿ ತರಬೇಕಾದ್ರ ಹಾ ತಮ್ಮಗ ಏನರಿ ಆದಿತ್ಯತ್ತಿ ಹೇಳಿ ಹೌದ್. ಹೇಳ್ದೇವ ಅಕ್ಕ, ನೀ ಬಹಳ ಚಂದ ಹೇಳ್ದಿ. ಹಾ ನಿನ್ನಲ್ಲಿ ಆ ತಾಕತ್ ಆದೇನಿಲ್ಲ ನೋಡು ಸಂಬಂಧ ನಾ ನಿನಗ ಹೋಗಬೇಡತ್ತ ಹೇಳಿನಿ. ಹೌದ್ ಹೌದ್. ಯಾಕ್ರಿ ಮುತ್ತೆವ್ರ, ನಿಮ್ ಜೋಡಿನಿ ಇವತ್ತು ಫೈಟ್ ನಂದು. ಹಾ ಯಾಕಂದ್ರೆ ಎಂದೂ ಭೇಟಿಯಾಗಿಲ್ಲ, ನೀವು ಇವತ್ತೇ ಭೇಟಿಯಾಗಿರಿ ನನಗ. ಭೇಟಿಯಾಗಿರಿ. ಹೌದಿಲ್ಲ? ಹೌದು. ಏನು ಹೊಂಡುದು ಹೊಂಡುತ್ತದೆ. ಹಾ ಹೌದಿಲ್ಲ? ಎಷ್ಟು ಸಿಗುತ್ತಾದ. ಹೌದು. ಅಕ್ಕ ಹೇಳ ಇದನ್ನ. ಹೌದ್. ಯಾಕಪ್ಪ ಅಂತಂದ್ರ ಕ್ವಾಣೂರು ಮುತ್ತೆವ್ರ ಅಂದ್ರ ಕ್ವಾಣೂರು ಕರೆಸಿದ್ದನ್ನ ದೊಡ್ಡ ಮಟ್ಟ ಮನಿ ರೀ, ನಮಗ 7 ಮಟ್ಟ ಮನಿ ಒಳಗ. ಹೌದ್. ಇವತ್ ಅಂತ ಮುತ್ತೆವ್ರು ಬಂದಾರ. ಇವತ್ ಎಲ್ಲಾ ಕಿತ್ತಾಡುದಲ್ಲ. ಹೌದು. ಏನ್ ಹೇಳ್ಯಾಳ ಅಕ್ಕ? ತಮ್ಮನ ತಾಕತ್ತು ನೋಡು ಸಂಬಂಧ. ತಮ್ಮನ ತಾಕತ್, ನಿನ್ನ ತಾಕತ್ ನೋಡ್ಬೇಕಂತ ಹೇಳಿ ನಿನಗ ಆ ಮಾತು ಅನ್ಬೇಕಾಗಿದ. ಬಾಯಿನೇ ಒಂದು ಬ್ಯಾರೆ ಹೇಳದ, ಮನದಾಗ ನಕ್ಕದ ಅಕ್ಕ ಹೇಳ್ಯಾಳ. ಹೇಳ. ಮತ್ತ ತಮ್ಮನ ಮ್ಯಾಗ ಅಟ್ ವಿಶ್ವಾಸ ಇದ್ದಾಕಿ ನೀ ಯಾಕ ಗುರು ರೇವಣ ಸಿದ್ದನ ಹಬ್ಬ ಬೇಡ್ಕೊಂಡಿ? ಹರಕಿ ಯಾಕೆ ಹೊತ್ತದೇವ? ಹರಿಕೆ ಯಾಕೆ ಹೊತ್ತುಕೊಂಡಿ? ತಮ್ಮ ಹೋಗಿ ತರ್ತಾನನ್ನೋ ಧೈರ್ಯ ನಿನ್ನಲ್ಲಿ ಇತ್ತಲ್ಲ. ಹರಕಿ ಯಾಕೆ ಹೊತ್ಕೊಂಡಿ? ವಾದಂತ ನನ್ನ ತಮ್ಮನ ಕೈಯ ಮೇಲಾಲಿ ಏನೋ ತಮ್ಮನ ವೈರಿ ಕೈಯ ತೆಳಗಾಲೆತ್ತಿ ಹೇಳಿ ಹೌದ್. ಗುರು ರೇವಣ ಸಿದ್ದಾಗ ಹರಿಕಿ ಎದರ ಸಂಬಂಧ ಹೊತ್ತಿ? ನನಗ ಗೊತ್ತಿಲ್ದಂಗ ಎದಕ್ ಹೊತ್ತಿ? ನನಗ ಗೊತ್ತಿಲ್ದಂಗೆ ಗುರು ರೇವಣ ಸಿದ್ದನ ಹಬ್ಬ ಬೇಡ್ಕೊಂಡಿದಿ. ಹೌದು. ಹೌದಾ? ಹೌದು. ಕುರಿ ಹಿಂಡು ತಗೊಂಡು ಹಂಗೆ ಹೊಂಟವನ ಕೈಯಾಗ ನೀಲಿ ಹೊತ್ತಿಗೆ ಕೊಟ್ಟ ಕಳಿಸಿದಿ. ಹೌದು. ಮುಂದ ನಾ ಹೋಗಿ ನೀಲಿ ಹೊತ್ತಿಗೆ ಬಿಚ್ಚಿ ನೋಡಿದ್ರಾಗ ನೀ ಮಾಡಿರ್ತಕ್ಕಂತ ಸಾಲ ನಾ ಮುಟ್ಟಿಸ್ಬೇಕಾಗ್ಯದ. ಹೌದ್ ಹೌದು. ಸಾಲ ಮುಟ್ಟಿಸ್ಬೇಕಾದ್ರೆ ನಿನ್ನ ಕರ್ಕೊಂಡು ಬರ್ಬೇಕಾಗ್ಯದ ಇಲ್ಲಿಗೆ. ಆ ಸಾಲಕ್ಕೆ ನೀನು ಬಂದು ಹೊಣೆ ಆಗ್ಬೇಕಾಗ್ಯದ. ನಿನ್ನನ್ನು ನಾ ಕರಿಲಾಕ ಬರ್ಬೇಕಾಗ್ಯದ. ಇಲ್ಲಿಕಂದ್ರೆ ನಿನ್ನ ಮನಿ ಬಾಗಿಲಿಗೆ ನಾ ಅಲ್ಲ, ಹೌದ್. ಬರೇ ನನ್ನ ತೇಜಸತೆ ಬರ್ತಿದ್ದಿಲ್ಲ. ಹೌದು. ನೀ ಮಾಡಿದ ಸಾಲ ಅದಿದು. ಹಾ ನೀ ನನ್ನ ತಲೆ ಮ್ಯಾಗ ಬಾರಿ ಇಟ್ಟು ಹೋಗಿದಿ. ಹೌದ್. ಕರೆ ಇದ್ರ ನೆಪ್ ಹಾರಿ ಮಾತಾಡ್ಲಕತ್ತಿದೀನಿ. ಹಾ ಹಾ ಹಾ. ಅಕ್ಕ ಹಬ್ಬ ಬೇಡ್ಕೊಂಡಾಡ್ರಿ. ನನ್ನ ತಮ್ಮ ಹೋದಂತ ನನ್ನ ತಮ್ಮ ಮಾವನ ಮಗಳ ಗೆದ್ದ ತಂದ್ರ ಗುರು ರೇವಣ ಸಿದ್ದನ ಹಬ್ಬ ಹಾಕ್ತೀನಿ. ಹೌದ್. ಪಟ್ಟದ ಪ್ರಭು ಲಿಂಗಗ ಜಾಡಿ ಗಂಬಳಿ ಹೊಸ್ತೀನಿ. ಹೌದು. ನೀಳ ಬಸವಣ್ಣಗ ಗುಗ್ಗುಳು ಹೋಮ ಹಾಕ್ತೀನಿ ಅಂತೇಳಿ ಅಕ್ಕ ಹಬ್ಬ ಬೇಡ. ಇಟ್ಟೆಲ್ಲಾ ಬೇಡ್ಕೊಂಡು ಯಾವಾಗ ಬರ್ತಾರ ತಮ್ಮ ಹಂಗೆ ಮ್ಯಾಳ್ಗಿ ಏರಿಯಾರ ತಮ್ಮನ ದಾರಿ ನೋಡ್ತಿದ್ಳೆ. ಇದು ಇಲ್ಲೇ ಉಳಿತು. ಬಾವಿ ನೀರಿಗೆ ಹೋಗಿದ್ದಿ. ಹೌದು. ನೋಡ್ರಿ, ಅಕ್ಕ ಪ್ರತಿನಿತ್ಯ ಚಿಂಚಲ್ಯಾಗ ಹಾಲದ ಬಾವಿ ಇತ್ತು. ಹೌದು.
ಹಾಲದ ಬಾವಿ ನೀರಿಗೆ ಹೋದಾಗ ಹಾ 360 ಫೌಂಟಿನಿಗೆ ಬಾವಿ, 1 ಫೌಂಟಿನಿಗೆ 2 ಫೌಂಟಿನಿಗೆ 3 ಫೌಂಟಿನಿಗೆ 360 ಫೌಂಟಿನಿಗೆ ಹಿಂಗೆ ಹೇಳೋದು ತೆರಿ ಹೊಡೆದ ನೀರು ತುಂಬಬೇಕಾದ್ರ ಹೌದು ಅಕ್ಕನ ಮುಂಗೈಗೆ ಕಲ್ಲು ಬಡಿತ್ತು. ಹೌದು ಅಕ್ಕನ ಮುಂಗೈಗೆ ಕಲ್ಲು ಬಡದಾಗ ನನ್ನ ತಮ್ಮ ಚೆನ್ನಿಗ ಬೀರನಾಗ ಯಾರೇನಂದಾರ, ಯಾರೇನಾಡ್ಯಾರ, ಏನ ಘಾತ ಆಗದತ್ತಿ, ತಮ್ಮನ ನೆಪ್ಪ ತೆಗದ ಕಣ್ಣಾನ ನೀರು ತೆಗದಿದಿ. ಅವಾಗ ಯಾಕವ ನೆಪ್ಪಾಯ್ತು ಹಾ ನೆನೆಸೇ ಇಲ್ಲ ನೀ. ಹೌದ್ ಅದಕ್ಕೆ ನಿನಗೆ ಕೇಳುದದ, ಏನ್ರಿಪ್ಪ ನಾ ಇಲ್ಲಾರ್ದೇನೆ ಹಾ ನಿನ್ನ ಯಾವ ಸತ್ಕಾರ್ಯನು ನಡೆಯುವುದಿಲ್ಲ. ಹೌದ್ ನಿನ್ನ ಮನೆಗೆ ನಾ ಬರಬೇಕಾದ್ರೆ ಇಷ್ಟೆಲ್ಲ ಕಾರಣ ಅದ, ಹೌದ್ ಹೌದಿಲ್ಲ? ಹೌದಲ್ರಿಪ್ಪ. ಅದಕ್ಕ ಭೀಮವ್ವಣ್ಣ ಹಾ ಇನ್ನು ಏನಪ್ಪಾ ಅಂತಂದ್ರ ಏನ್ರಿಪ್ಪ ಹೆಚ್ಚಿಗೆ ಬಹಳ ಮಾತನಾಡ್ಲಾರ್ದೇನೆ ಹೌದು ಯಥಾ ಪ್ರಕಾರ ನಾಲ್ಕು ನುಡಿ ಚಾಲ ಹಾಡಿ ಹಾಡಿ ಮುಂದಿನ ಸಂಧಿಗೆ ಬಂದ ಅಕ್ಕನಂತೇಳಿ ಕುರಿ ಇದ್ದು ಏನು ಇಲ್ಲೋ ಒಂದು ಕಿಲಾಸೂರ ದೈತ್ಯನ ಸಂವಾರ ಮಾಡಿದಿ, ಮುಂದ ಬಂಕನಾಥನ್ ಯಾಕೆ ಹೊಡಿದಾಲಿಲ್ಲ? ಎರಡು ಬೆಕ್ಕಿಗೆ ಅಕ್ಕಗೆ ಏನು ಸಂಬಂಧ ಇತ್ತು? ಬೆಕ್ಕಿಗೆ ಮತ್ತ ನಿನಗ ಏನು ಸಂಬಂಧ ಇತ್ತು? ಹೌದ್ ಇವು ಮೂರು ನೀವು ಹಾಡಿದ್ರಾಗ, ನೀವು ಮಾತಾಡಿದ್ರಾಗ ಎಲ್ಲಾನು ನಿನ್ನ ಗಂಟಿನೊಳಗಿನ ಒಂದೊಂದು ಎಳಿನು ನಿನ್ನ ಕೈಗೆ ಕೊಟ್ಟಿನಿ. ಹೆಂಗ ಜೋಡಿಸ್ತಿ ಮುಂದಿನ ಸಂಧಿಗೆ ಜೋಡಿಸಿದ. ಹೌದ್